ಧಾರವಾಡದ ಒಳಾಂಗಣ ಕ್ರೀಡಾಂಗಣದಲ್ಲಿ ದಿನಾಂಕ 10ರಿಂದ 16ರವರೆಗೆ ಬ್ಯಾಡ್ಮಿಂಟನ್ ಚಾಂಪಿಯನ್‌ಶಿಪ್ ಕ್ರೀಡೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊದಲು 2 ದಿನ ಆಟ, ತದನಂತರ ಸೆಮಿಫೈನಲ್, ಕೊನೆಯ ದಿನ 16ರಂದು ಫೈನಲ್ ಆಟ ನಡೆಯಲಿದೆ ಎಂದರು. ಬೆಳಗ್ಗೆ 8ರಿಂದ ಸಾಯಂಕಾಲ 8ರವರೆಗೆ ಆಟಗಳು ನಡೆಯುತ್ತವೆ. ಸುಮಾರು 700 ಜನ ಆಟಗಾರರು ಬರುವ ನಿರೀಕ್ಷೆ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಎನ್.ಸಿ. ಸುಧೀರ್, ರಿಷಿಕೇಶ್ ಯಲಿಗಾರ್, ಅಭಿಷೇಕ್ ಯಲಿಗಾರ್, ಬಿ.ಆರ್. ಹರೀಶ್, ಡಾ. ನಿಶಾಂತ್ ಹಿರೇಮಠ್, ವಿ. ಮುರಳೀಧರ್, ರವಿ ಯಲಿಗಾರ್ ಇದ್ದರು. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಇದೇ ತಿಂಗಳು 10ನೇ ತಾರೀಕಿನಿಂದ ಹಿಡಿದುಬಿಟ್ಟು 16ನೇ ತಾರೀಕುವರೆಗೂ ಕೂಡ ಎನ್ಎಕ್ಸ್ ಅವರ ಟೈಟಲ್ ಸ್ಪಾನ್ಸರ್ಸು ಅವರೇ ಇರ್ತಾರೆ. ಎನ್ಎಕ್ಸ್ನವರ ನೇತೃತ್ವದಲ್ಲಿ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಅಂಡರ್ 19 ಆ್ಯಂಡ್ ಸೀನಿಯರ್ಸ್ ಟೂರ್ನಮೆಂಟನ್ನು ಇಲ್ಲಿ ನಮಗೆ ಮಾಡಲು ಭಾಳ ಸಂತೋಷ ಆಗಿದೆ. ಮತ್ತು ನಮ್ಮ ಯಲಿಗಾರ್ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ಮತ್ತು ಅಕಾಡೆಮಿಯಿಂದ ನಮ್ಮ ಸೀನಿಯರ್ ಮೋಸ್ಟ್ ಪ್ಲೇಯರ್ ಆ್ಯಂಡ್ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ 60ವರೆಗೂ ಇದ್ದವರು ಅಭಿಷೇಕ್ ಅವರು ನಮಗೆ ಭಾಳ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ರೂಔಟ್ ಧಾರವಾಡ ನಮಗೆ ಸುಮಾರು ಒಂದು 20-21 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದ್ದಾವೆ. ಸುಮಾರು ಒಂದು 300 ಜನ ಹತ್ತತ್ರ ಪ್ಲೇಯರ್ಸು ರೆಗ್ಯುಲರಾಗಿ ಆಡೋರು ಇದ್ದಾರೆ. ಇಲ್ಲೇ ನಮಗೆ ಇವಾಗ ನಮ್ಮ ಸಹೋದರಿಯರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಹೆಣ್ಮಕ್ಳೇ ಸುಮಾರು ಒಂದು 15ರಿಂದ 20 ಜನ ರೆಗ್ಯುಲರಾಗಿ ಅವ್ರು ಆಡ್ತಾಯಿದ್ದೀವಿ ಅಂತ ಇವಾಗ ತಾನೇ ಅವರು ಹೇಳಿದರು. ನಮ್ಮ ಅಭಿಷೇಕ್ ಅವರ ನೇತೃತ್ವದಲ್ಲಿ ಅವರೆಲ್ಲರೂ ಕೂಡ ಬಂದು ಆಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ವಿ ಹ್ಯಾವ್ ಅಬೌಟ್ ಒಂದು 9,500ರಿಂದ 10,000 ಕೋರ್ಟು ಕರ್ನಾಟಕದಲ್ಲಿದ್ದಾವೆ. ಅದು ಬ್ಯಾಂಗ್ಳೂರಿನಲ್ಲೇ ಹೆಚ್ಚು ಕಡಿಮೆ ಭಾಳಷ್ಟು ಕಾನ್ಸಂಟ್ರೇಟ್ ಆಗಿದೆ. ಬಟ್ ಮೈಸೂರು, ಮ್ಯಾಂಗ್ಳೂರು, ಕರಾವಳಿ ಭಾಗದಲ್ಲಿ ಮತ್ತು ಶಿವಮೊಗ್ಗ, ರಾಯಚೂರು ಈ ಥರ ಮತ್ತು ಹುಬ್ಬಳ್ಳಿ, ಧಾರವಾಡ ಈ ಕಡೆಗೂ ಬೆಳಗಾಂವರೆಗೂ ಕೂಡ ಟೂರ್ನಮೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಈ ವರ್ಷ ನಾವು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಮೈಸೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತೇಳಿ 1950ನಲ್ಲಿ ಮಹಾರಾಜರು ಮತ್ತು ಸನ್ಮಾನ್ಯ ವಿಶ್ವೇಶ್ವರಯ್ಯನವರು, ಅವತ್ತಿನ ಎಲ್ಲ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಪರಿಶ್ರಮದಿಂದ ಈ ವರ್ಷ ನಾವು ಡೈಮಂಡ್ ಜುಬ್ಲಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಥ್ರೂಔಟ್ ಇಯರ್ ಎಲ್ಲೆಲ್ಲಿ ಬ್ಯಾಡ್ಮಿಂಟನ್ನು ಚಾಂಪಿಯನ್ಶಿಪ್ಪು, ರ್ಯಾಂಕಿಂಗು ಅಥವಾ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಆಗಿಲ್ವೋ ಅಂಥ ಜಾಗಗಳಲ್ಲಿ ಮಾಡಬೇಕು ಅಂತೇಳಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು, ಕ್ರೀಡಾಪಟುಗಳನ್ನು ಅವರಿಗೆ ರೆಕಗ್ನೇಷನ್ ತರ್ತಕ್ಕಂಥದ್ದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ ಮೂಲ ಉದ್ದೇಶ ಆಗಿತ್ತು. ಅದೇ ರೀತಿಯಲ್ಲಿ 2008ರಲ್ಲಿ ನ್ಯಾಷನಲ್ ರ್ಯಾಂಕಿಂಗ್ ಆಗಿದ್ದು ಬಿಟ್ಟುಬಿಟ್ರೆ ತದನಂತರ ಇಲ್ಲಿ ಯಾವುದೇ ಟೂರ್ನಮೆಂಟ್ ಆಗಲಿಲ್ಲ. ಈ ಸ್ಟೇಡಿಯಂ ಇನಾಗ್ರೇಷನ್ ಮಾಡಿದಾಗ ಆದಂಥದ್ದು ತದನಂತರ ಆಗಲಿಲ್ಲ. ಇವತ್ತು ನಮಗೆ ಸ್ಟೇಟ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಅಂಡರ್ 19 ಆ್ಯಂಡ್ ಸೀನಿಯರ್ಸ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗೂ ಇದೆ. ಮತ್ತು ಇಲ್ಲಿಯ ಕ್ರೀಡಾಪಟುಗಳಿಗೆ ಮತ್ತು ವ್ಯವಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಪೋರ್ಟ್ ಮಾಡಿ ಅದನ್ನು ಚೆನ್ನಾಗಿ ಯಶಸ್ವಿಗೊಳಿಸ್ತಕ್ಕಂಥದ್ದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಮೂಲ ಉದ್ದೇಶ ಇದೆ. ಹಾಗಾಗಿ ನಾವು ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಮತ್ತು ಒಂದು ರೀತಿಯಲ್ಲಿ ಆ್ಯಕ್ಚುಲಿ ಪ್ರೋಟೋಕಾಲು ಅಂತೇಳಿ ಭಾಳ ದೊಡ್ಡ ಮಟ್ಟದ, ಬಿಕಾಸ್ ಇಸ್ ಅನ್ ಅಸೋಸಿಯೇಷನ್. ಬಟ್ ವಿ ಆರ್ ಗೋಯಿಂಗ್, ಎಲ್ಲರೂ ಕೂಡ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಿ ಬೇರೆ ಬೇರೆ ಹಂತದಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಮತ್ತು ಬೇರೆ ಕ್ರೀಡೆಗಳನ್ನು ಕೂಡ ಪ್ರೋತ್ಸಾಹಿಸಿದ್ದಾರೆ. ಎಸ್ಪೆಷಲಿ ಧಾರವಾಡ ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯವಾಗಿರ್ತಕ್ಕಂಥ ಒಂದು ಜಾಗ ಇದು. ಕೃಷಿ ಮತ್ತು ನಮ್ಮ ಯೂನಿವರ್ಸಿಟಿಗೆ ಮತ್ತು ಕಲೆಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಹೆಸರು ಕೊಡ್ತಕ್ಕಂಥದ್ದು. ಮತ್ತು ಎಲ್ಲದಕ್ಕೂ ಕೂಡ ಊಟಕ್ಕೂ ಕೂಡ ಅಷ್ಟೇ ಧಾರವಾಡದ ಪೇಡದಿಂದ ಹಿಡಿದು ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿರ್ತಕ್ಕಂಥದ್ದಕ್ಕೆ ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯವಾಗಿರ್ತಕ್ಕಂಥ ಜನ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೊದಲನೇ ಚಿತ್ರಕ್ಕೆ ಶರವಿದ ಸರದಾಕ್ಕೆ ಸುದರ್ಶನ್ ದೇಶ್ ಅವರ ಕಾದಂಬರಿಯನ್ನು ಆಧಾರಿತವಾಗಿಟ್ಕೊಂಡು ಇಲ್ಲಿ ಜಾಗಕ್ಕೆ ನನಗೆ ಭಾಳ ಚಿತ್ರರಂಗದಿಂದ ಒಂದು ಸ್ವಲ್ಪ ಇದ್ದಿದ್ದರಿಂದನೂ ಕೂಡ ಮತ್ತು ರಾಜಕೀಯವಾಗೂ ಕೂಡ ಮೋರೆಯವರು ಮತ್ತು ಅನೇಕ ರಾಜಕಾರಣಿಗಳು ಇಲ್ಲೆಲ್ಲದು ಆನ್ಲೈನ್ ಎಂಟ್ರೀಸ್ ಬರ್ತದೆ. ರ್ಯಾಂಕಿಂಗ್ ವಿಲ್ ಬಿ ಡನ್ ಆನ್ ದೆಮ್ ಓನ್ಲಿ. ಎಲ್ಲದೂ ಕೂಡ ಆನ್ ಟೈಮ್, ಆ ಟೈಮಿಗೆ ಬಂದು ಆಟಾಡಿ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಹೊರತು ಯಾರೂ ಬಂದು ನಿಂತು ಕಾಯಬೇಕಾದಂಥ ಅವಶ್ಯಕತೆಗಳಿಲ್ಲ. ಆದರೆ ಒಂದು ಸ್ವಲ್ಪ ಪಬ್ಲಿಸಿಟಿ ದೃಷ್ಟಿಯಿಂದ ನಾವು
ಬರೀ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಒಳಗಡೆಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳು ಮತ್ತು ಕ್ರೀಡಾ ವ್ಯವಸ್ಥೆಗಳು, ಸಂಘ ಸಂಸ್ಥೆಗಳು, ಕಾಲೇಜು, ಯೂನಿವರ್ಸಿಟೀಸಿಗೆ ಎಲ್ಲದನ್ನೂ ಕೂಡ ನಾವು ಸಂಪರ್ಕ ಮಾಡ್ತೀವಿ. ಸೊ ದಟ್ ಅಲ್ಲಿ ಕ್ರೀಡಾಪಟುಗಳಿದ್ದರೆ ಅವರೆಲ್ಲರನ್ನೂ ಕೂಡ ಇಲ್ಲಿಗೆ ತರಬೇಕು ಅಂತೇಳಿ